ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೋಲಾರ, ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಂಘಗಳಿಂದ ಚುನಾಯಿಸಲ್ಪಡುವ 2 ನಿರ್ದೇಶಕ ಸ್ಥಾನಗಳು ಸೇರಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಚುನಾಯಿಸಲ್ಪಡುವ ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯ ತೀರ್ಪನ್ನು ನ್ಯಾಯಾಲಯ ಆದೇಶದ ಮೇರೆಗೆ ಕಾಯ್ದಿರಿಸಿದೆ. ಹಾಲು ಉತ್ಪಾದಕರ ಸಂಘಗಳಿಂದ ಚುನಾಯಿಸಲ್ಪಡುವ 2 ನಿರ್ದೇಶಕ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಎಚ್ಎಸ್ ಮೋಹನ್ ರೆಡ್ಡಿ 80 ಮತ, ಎಂ ರಾಮಯ್ಯ 65 ಮತಗಳನ್ನು ಪಡೆದಿದ್ದರೆ, ಚಿಕ್ಕಬಳ್ಳಾಪುರ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಚುನಾಯಿಸಲ್ಪಡುವ ನಿರ್ದೇಶಕ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಎವಿ ಅಕ್ಕಲರೆಡ್ಡಿ 0, ಎಂಎನ್ ಕೃಷ್ಣಮೂರ್ತಿ 7, ಪಿಎನ್ ಮುನೇಗೌಡ 8 ಹಾಗೂ ಎನ್ ಮಂಜುನಾಥ್ 0 ಮತಗಳನ್ನು ಪಡೆದಿದ್ದು, ವಿವಾದಕ್ಕೆ ಕಾರಣವಾಗಿದ್ದ 2 ಮತಗಳು ಕೃಷ್ಣಮೂರ್ತಿಯ ಪರವಾಗಿ ಚಲಾವಣೆಯಾಗಿದೆ ಎನ್ನಲಾಗಿದೆ. ಈ ದಿನ ತುಂಬ ಸಂತೋಷ ಆಗ್ತಾ ಇದೆ ನಮಗೆ. ಯಾಕೆಂದರೆ ಇವತ್ತು ಚಿಕ್ಕಬಳ್ಳಾಪುರ VSS ಚುನಾವಣೆಗೆ 17 ಮತ ಇತ್ತು ನಮ್ಮದು. 17ರಾಗೆ ನಮ್ಮ ಎದುರ ಅಭ್ಯರ್ಥಿಗೆ 8 ಬಂದಿದೆ, ನನಗೆ 7 ಬಂದಿದೆ. ಇನ್ನೆರಡು ಬಾಕ್ಸ್ ಆಗಿದೆ. ಅದು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರ ತಂದೆಯವರಾದಂಥ ಕೇಶವ ರೆಡ್ಡಿ ಅಣ್ಣವ್ರದ್ದೊಂದು ಮತ, ಅವ್ರ ಶಿಷ್ಯದೊಂದು ಮತ. ಅದು ಕೇವಲ ಒಂದು 2-3 ದಿನದಾಗ ಅದು ಎಣಿಕೆ ಆಗುತ್ತೆ. ಅದು ನಮ್ಮದು 9-8 ಆಗಿದೆ. ಇವತ್ತು ನಮ್ಮ ತಾಲೂಕಿನಾಗೆ ಧರ್ಮ ಅಧರ್ಮ ಚುನಾವಣೆ ನಡೆದಿದೆ. ಧರ್ಮಕ್ಕೆ ಕೃಷ್ಣಮೂರ್ತಿ ಚಿಂತಾಮಣಿ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ನಿರ್ದೇಶಕ ಸ್ಪರ್ಧಿಸಿದ್ದ ಚಂದ್ರಾರೆಡ್ಡಿ 6, ಎನ್ ನಾಗಿರೆಡ್ಡಿ 8 ಮತಗಳನ್ನು ಪಡೆದಿದ್ದು, ಆದರೆ ನ್ಯಾಯಾಲಯ ಆದೇಶದ ಮೇರೆಗೆ ಕಾಯ್ದಿರಿಸಲಾಗಿದೆ. ಉಳಿದಂತೆ ಚಿಂತಾಮಣಿ ತಾಲೂಕಿನ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ನಿರ್ದೇಶಕರಾಗಿ ಎ ನಾಗರಾಜ್ ಅವಿರೋಧ ಆಯ್ಕೆ, ಮಂಚೇನಹಳ್ಳಿ ಸ್ಥಾನಕ್ಕೆ ಜೆವಿ ಹನುಮೇಗೌಡ, ಬಾಗೇಪಲ್ಲಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಗುಡಿಬಂಡೆ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಚ್ಎನ್ ಮಂಜುನಾಥ್ ರೆಡ್ಡಿ, ಗೌರಿಬಿದನೂರು ಸ್ಥಾನಕ್ಕೆ ಕೆಎನ್ ವೆಂಕಟರಾಮರೆಡ್ಡಿ, ಚೇಳೂರು ಸ್ಥಾನಕ್ಕೆ ಕೆವಿ ಭಾಸ್ಕರ್ ರೆಡ್ಡಿ ಗೆಲುವನ್ನು ಸಾಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಸ್ಥಾನಕ್ಕೆ ನಡೆದ ಚುನಾವಣೆಯು ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದು, ಮತಗಳನ್ನು ಪಡೆದಿರುವವರು ಇವರಿಬ್ಬರು. ಈ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿರುವುದೇ ಗೆಲುವು ಕುದುರೆ ಯಾರು ಎಂಬುದು ದೊಡ್ಡ ಮಟ್ಟದ ಚರ್ಚೆಯಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಮುಖಂಡರು ಸಹಕರಿಸಿ ಈ ಒಂದು ಗೌರವ ತಂದುಕೊಟ್ಟಿದ್ದಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ. ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಂಜಣ್ಣವರು, ನಮ್ಮ ಉಸ್ತುವಾರಿ ಸಚಿವ ಬೈತ ಸುರೇಶ್ ಅಣ್ಣವರು, ನಮ್ಮ ಅನಿಲ್ ಅಣ್ಣವರು ನಮಗೆ ಇದಕ್ಕೆಲ್ಲ ಸಹಕಾರ ನೀಡಿದರೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದ. ಅದರಲ್ಲಿ ಮರಳುಕುಂಟೆ ಕೃಷ್ಣಮೂರ್ತಿ ಗೆಲ್ಲುವ ಅಭ್ಯರ್ಥಿ ಎಂದು ಚರ್ಚೆ ನಡೆಯುತ್ತಿದೆ. ಇನ್ನು ಅಧಿಕಾರ ಕಾಂಗ್ರೆಸ್ ಸರ್ಕಾರ ಇದ್ದರೂ ತಮ್ಮ ಅಭ್ಯರ್ಥಿಗೆ ಯಾವುದೇ ಮತ ಬೀಳದೇ ಇರುವುದು, ಜೊತೆಗೆ ಅಭ್ಯರ್ಥಿಯೂ ಸಹ ತನ್ನ ಮತಗಳನ್ನು ತಮ್ಮ ಪರವಾಗಿ ಮತ ಚಲಾಯಿಸದೇ ಇರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ.